MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿದೆ. ಗಂಗವ್ವ ರೀತಿ ಮನೆ ಕಟ್ಟುವುದಕ್ಕೆ ಪಾಯ ತೆಗೆಯುವ ವೇಳೆ ತಂಬಿಗೆಯಲ್ಲಿ ಅಂದಾಜು 1 ಕೆಜಿ ನಿಧಿ ಪತ್ತೆಯಾಗಿದ್ದು, ನಿಧಿ ನೋಡುವುದಕ್ಕೆ ಗ್ರಾಮದ ಜನ ಕುತೂಹಲದಿಂದ ಸೇರಿದ್ರು. ಗಂಗವ್ವ ಕುಟುಂಬಸ್ಥರು ಸಿಕ್ಕ ನಿಧಿಯನ್ನ ತೆಗೆದುಕೊಂಡು ಹೋಗಿ ಗಣೇಶ ದೇವಸ್ಥಾನದಲ್ಲಿ ಇರಿಸಿದ್ದಾರೆ. ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಎಡಿಸಿ ದುರ್ಗೇಶ್, ಎಸ್ಪಿ ರೋಹನ್ ಜಗದೀಶ್, ಎಸಿ ರಂಗಪ್ಪ, ತಹಶೀಲ್ದಾರ್ ಶ್ರೀನಿವಾಸ ಕುಲಕರ್ಣಿ, ಲಕ್ಕುಂಡಿ ಪ್ರಾಧಿಕಾರದ ಸದಸ್ಯರು, ಪುರಾತತ್ವ ಸಿಬ್ಬಂದಿಯಿಂದ ಪರಿಶೀಲನೆ ನಡೆಸಿದ್ರು. ಪರಿಶೀಲನೆ ಬಳಿಕ 466 ಗ್ರಾಂ ಚಿನ್ನ ಇರುವುದು ದೃಢವಾಗಿದೆ. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಪತ್ತೆಯಾಗಿರುವ ವಿಷಯ ತಿಳಿತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಕರೆ ಮಾಡಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಮಾಹಿತಿ ಪಡೆದಿದ್ದಾರೆ. ಎಷ್ಟು ಚಿನ್ನ ಪತ್ತೆಯಾಗಿದೆ ಅಂತ ಕೇಳಿದ ಸಿಎಂ ಸಿದ್ದರಾಮಯ್ಯ ಎಲ್ಲ ಚಿನ್ನವನ್ನ ಜಿಲ್ಲಾಡಳಿತದ ವಶಕ್ಕೆ ನೀಡುವಂತೆ ಸೂಚನೆ ನೀಡಿದ್ರು. ಸ್ಥಳದಲ್ಲೇ ಇದ್ದ ಎಸ್ಪಿಗೂ ಚಿನ್ನವನ್ನ ಜಿಲ್ಲಾಡಳಿತದ ವಶಕ್ಕೆ ನೀಡುವಂತೆ ಸೂಚನೆ ನೀಡಿದ್ರು. ಸಿಎಂ ಅಧಿಕಾರಿಗಳ ಜೊತೆ ಮಾತನಾಡಿದ ಆಡಿಯೋ ಟಿವಿ ನೈನ್ಗೆ ಲಭ್ಯವಾಗಿದೆ. ಸರ್ ನಮಸ್ಕಾರ ಸರ್. ಸರ್ ಆರಾಮದ್ರಿ ಸರ್? ಹಾ ಹೌದು ಸರ್, ಮನಿ ಪಾಯ ತೆಗಿಯೋ ಮುಂದೆ ಸಿಕ್ಕೈತೆ. ಒಂದು 800 ಗ್ರಾಮ್ಲಿದ್ದ 1 ಕೆಜಿ ಆಗ್ಬೋದು ಸರ್. ಹಾ ಗೋಲ್ಡ್ ಸರ್, ಎಲ್ಲ ಗೋಲ್ಡ್ ಐತೆ ಸರ್. ಗದಗ ಹೆಚ್ಚುವರಿ ಜಿಲ್ಲಾಧಿಕಾರಿ ದುರ್ಗೇಶ್ ಹಾಗೂ ಎಸ್ಪಿ ರೋಹನ್ ಜಗದೀಶ್ ಸಮ್ಮುಖದಲ್ಲಿ ನಿಧಿಯನ್ನ ಪಂಚನಾಮೆ ನಡೆಸಲಾಯಿತು. ಬಳಿಕ ನಿಧಿ ಸಿಕ್ಕ ಗಂಗವ್ವ ರೀತಿ ಪುತ್ರ ಪ್ರಜ್ವಲ್ ಗದಗ ಜಿಲ್ಲಾಡಳಿತಕ್ಕೆ ನಿಧಿ ಹಸ್ತಾಂತರಿಸಿದ್ರು. ಬಿಗಿ ಭದ್ರತೆ ನಡುವೆ ಜಿಲ್ಲಾ ಖಜಾನೆಗೆ ನಿಧಿ ಸ್ಥಳಾಂತರ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಗದಗ ಎಡಿಸಿ ದುರ್ಗೇಶ್, ನಿಧಿ ನೀಡಿದ ಬಡ ಕುಟುಂಬಕ್ಕೆ ಜಿಲ್ಲಾಡಳಿತದಿಂದ ಸಹಾಯ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. 2026ರ ಎಸ್ಎಸ್ಎಲ್ಸಿ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಎಸ್ಎಸ್ಎಲ್ಸಿ ಸಮಾಜ ವಿಜ್ಞಾನದ ಬೆಳಗಾವಿಯ ಸೆಂಟರ್ನ ಪ್ರಶ್ನೆ ಪತ್ರಿಕೆ ಡೆಲ್ಟಾ ಎಸ್ಎಸ್ಎಲ್ಸಿ ಇನ್ಸ್ಟಾ ಖಾತೆಯಲ್ಲಿ ವೈರಲ್ ಆಗಿದೆ. ಬೆಳಗಾವಿಯ ಲಕ್ಷ್ಮೀನಗರದ ಸೆಂಟ್ ಮೀರಾ ಶಾಲೆಯಿಂದ ಸೋರಿಕೆಯಾಗಿರುವ ಸಂಶಯ ವ್ಯಕ್ತವಾಗಿದೆ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಮೇಲಿರುವ ಕೋಡ್ ಸೆಂಟರ್ ಮೀರಾ ಶಾಲೆಯದ್ದಾಗಿದ್ದು, ಟಿವಿ9 ವರದಿ ಬೆನ್ನಲ್ಲೇ ಡಿಡಿಪಿಐ ಲೀಲಾವತಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಿವೇಶನ ಒತ್ತುವರಿ ಆರೋಪ ಸಂಬಂಧ ಮನೆ ಬಳಿ ಬಂದು ಬೆದರಿಕೆ ಹಾಕಿರುವ ಬಗ್ಗೆ ನಟ ಯಶ್ ತಾಯಿ ಪುಷ್ಪಾ ಪೊಲೀಸರಿಗೆ ದೂರು ನೀಡಿದ್ದಾರೆ. ಹಾಸನದ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಡಿಎಚ್ ದೇವರಾಜ್ ಸೇರಿದಂತೆ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೂರಿನಲ್ಲಿ ಜನವರಿ 8ರಂದು ರಾತ್ರಿ ಮನೆ ಬಳಿ ಬಂದು ಗಲಾಟೆ ಮಾಡಿರುವುದಾಗಿ ಉಲ್ಲೇಖಿಸಲಾಗಿದೆ. ನಮ್ಮ ಅಕ್ಕನ ಮಗ ಮನೆಯಲ್ಲಿದ್ದಾಗ ದೇವರಾಜ್ ಮತ್ತಿತರರು ಬಂದು ಬೆದರಿಕೆ ಹಾಕಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದ ಬೆಂಗಳೂರು ಓಪನ್ ಟೆನ್ನಿಸ್ ಟೂರ್ನಿ ಬೆಂಗಳೂರಿನ ಎಸ್ಎಂ ಕೃಷ್ಣ ಟೆನ್ನಿಸ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಸುಮಾರು 20 ದೇಶದ ಆಟಗಾರರು ಟೂರ್ನಿಯಲ್ಲಿ ಭಾಗವಹಿಸಿದ್ದಾರೆ. ಇದು 10ನೇ ಆವೃತ್ತಿಯಾಗಿದ್ದು, ಕರ್ನಾಟಕದ ಪ್ರಜ್ವಲ್ ದೇವ್ ಸೇರಿದಂತೆ ಪ್ರಮುಖ ಆಟಗಾರರು ಭಾಗಿಯಾಗಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಕುರಿತ ಬಡವರ ರಾಜಕುಮಾರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜಿಸಲಾಗಿತ್ತು. ಹಿರಿಯ ಪತ್ರಕರ್ತ, ಲೇಖಕ ಡಾಕ್ಟರ್ ಮಂಜುನಾಥ್ ಅದ್ದೆ ಈ ಸಂಶೋಧನಾ ಕೃತಿಯನ್ನ ರಚಿಸಿದ್ದಾರೆ. 3 ವರ್ಷಗಳಿಂದ ಬಹಳ ಶ್ರದ್ಧೆಯಿಂದ ಸಂಶೋಧನೆ ಮಾಡಿ ಬರೆದಿರುವುದಾಗಿ ಲೇಖಕ ಡಾಕ್ಟರ್ ಮಂಜುನಾಥ್ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರ ಸಾಮಾಜಿಕ ಕಳಕಳಿಯನ್ನ ನಾನು ಈ ಕೃತಿಯಲ್ಲಿ ಉಲ್ಲೇಖಿಸಿದ್ದೇನೆ. ಅವರ ಒಳ್ಳೆಯ ವಿಚಾರಗಳು ಸಮಾಜಕ್ಕೆ ಸ್ಫೂರ್ತಿಯಾಗಿವೆ. ಡಾಕ್ಟರ್ ರಾಜ್ಕುಮಾರ್ ಕರ್ನಾಟಕದ ಒಂದು ವಿವೇಕ ಅಂತ ಪರಿಗಣಿಸಿ ಈ ಅಧ್ಯಯನ ಮಾಡಿದ್ದೇನೆ ಅಂತ ಲೇಖಕ ಡಾಕ್ಟರ್ ಮಂಜುನಾಥ್ ತಿಳಿಸಿದ್ದಾರೆ. ನಂದು ಇದು ಡಿಲಿಟ್ ಥೀಸಿಸು ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತು ಮಾಡಿದಂಥ ಒಂದು ಅಧ್ಯಯನ ಇದು ಮಹಾಪ್ರಬಂಧ. ಈ ಪುಸ್ತಕ ನಾನು ಭಾಳ ಆಸ್ಥೆಯಿಂದ ಸುಮಾರು 3.5 ವರ್ಷಗಳ ಕಾಲ ಕೆಲಸ ಮಾಡಿ ಬರೆದಿರುವಂಥ ಪುಸ್ತಕ. ಡಾಕ್ಟರ್ ಮಂಜುನಾಥ್ ಅದ್ದೆಯವರು ನನಗೆ ತುಂಬ ಒಳ್ಳೆಯ ಸ್ನೇಹಿತರು ಮತ್ತು ಯಾವಾಗಲೂ ನನಗೆ ಒಳ್ಳೇದು ಬಯಸೋರು. ಸೊ ಹಾಗಾಗಿ ಅವರು ಬರೆದಿರುವಂಥ ಪುಸ್ತಕ ಬಡವರ ರಾಜಕುಮಾರ ಈ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ನಾನು ಕರೆದಿರೋದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ.
ಆಭರಣ ಪ್ರಿಯರಿಗೆ ಲಲಿತಾ ಜ್ಯುವೆಲರಿ ಡೈಮಂಡ್ಸ್ ಒಂದೊಳ್ಳೆ ಆಫರ್ ನೀಡಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಡೈಮಂಡ್ ಸೇಲ್ ಆಫರ್ ನೀಡಿದೆ. ನೋ ಮೇಕಿಂಗ್ ಚಾರ್ಜಸ್, ನೋ ವೇಸ್ಟೇಜ್, ಬರೋಬ್ಬರಿ 1,000 ಡಿಸೈನ್ಗಳು ಒಂದೇ ಸೂರಿನ ಅಡಿಯಲ್ಲಿ ಸಿಗಲಿವೆ. ಮಲ್ಲೇಶ್ವರಂ ಲಲಿತಾ ಜ್ಯುವೆಲರಿ ಮಾರ್ಟ್ನಲ್ಲಿ ಮಾತ್ರ ಈ ಆಫರ್ ಇದೆ. ಪ್ರತಿ ಕ್ಯಾರೆಟ್ಗೆ 56,000 ರೂಪಾಯಿ ಇದ್ದು, ಇಲ್ಲಿ ಗ್ಯಾರಂಟಿ ಸರ್ಟಿಫಿಕೇಟ್ ಜೊತೆ ಲಿಮಿಟೆಡ್ ಪೀರಿಯಡ್ ಆಫರ್ ಕೂಡ ಇದೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಪೂಜ್ಯ ಗುರುದೇವ ಶ್ರೀ ಶ್ರೀ ರವಿಶಂಕರ್ ಗುರೂಜಿಯವರ ಸಾನ್ನಿಧ್ಯದಲ್ಲಿ ಮಹಾ ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಸತ್ಸಂಗ ಕಾರ್ಯಕ್ರಮದಲ್ಲಿ ಮಿಂದೆದ್ದ ಭಕ್ತ ಸಾಗರ, ನಾವು ನಮ್ಮ ನಾಡು, ನುಡಿ, ನೆಲ, ಜಲದ ಬಗ್ಗೆ ಗರ್ವ ಪಡಬೇಕು. ಸಣ್ಣ ಪುಟ್ಟ ವಿಷಯದಲ್ಲಿ ಸುಖವನ್ನ ಅರಸುವುದರ ಬದಲು ಪರಮ ಸುಖವನ್ನ ಹೊಂದಿರಿ. ತತ್ಸಂಗ ಮತ್ತು ಭಕ್ತಿ ಇವೆರಡೂ ಪರಮ ಸುಖವನ್ನ ನೀಡುತ್ತದೆ ಅಂತ ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಭಕ್ತರಿಗೆ ಸಲಹೆ ನೀಡಿದ್ರು. ನಮ್ಮ ಶಾಸ್ತ್ರಗಳು ಏನು ಹೇಳ್ತಾರೆ, ನಾಲ್ಪೇ ಸುಖಮಸ್ತಿ ಯೋ ವೈ ಭೂಮಾ ತತ್ಸುಖಂ. ಚಿಕ್ಕದ್ರಲ್ಲೆಲ್ಲ ಸುಖ ಪಡೆಯೋಕ್ಕೆ ಹೋಗ್ಬೇಡ, ದೊಡ್ಡದಾಗಿ ಯಾವುದು ಅದರಲ್ಲಿ ಸುಖ ಬರ್ತದೆ, ಅದಕ್ಕೆ ನೀನು ಹುಡುಕು ಅಂತಾರೆ. ಯಾವುದು ಮಹತ್ತರವಾಗಿದೆಯೋ ಅದಕ್ಕೆ ಮುಂದುವರಿ ಅಂತ ಹೇಳ್ತಾ ಬಂದಿದ್ದಾರೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH